ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 22ನೇ ತಾರೀಕಿಂದು. ಇಲ್ಲಿ ಎಲ್ಲ ಊಟಕ್ಕೆ ಕೂತಿರ್ತಾರೆ. ತನ್ವಿ ಭಾಗ್ಯ ಎಲ್ಲ ಊಟ ಮಾಡ್ತಿರ್ಬೇಕಾದ್ರೆ ಭಾಗ್ಯ ಗುಂಡ ಊಟಕ್ಕೆ ಬಂದಿರಲ್ಲ. ಅವಾಗ ಗುಂಡಣ್ಣ ಬಾರೋ ಊಟಕ್ಕೆ ಅಂತ ಭಾಗ್ಯ ಕರೀತಾಳೆ. ಅವಾಗ ಗುಂಡಣ್ಣ ಬಂದು, ಅಮ್ಮ ನಿನಗೆ ಎಷ್ಟು ಸತಿ ಹೇಳಬೇಕು ನಂಗೆ ಕರಿಬೇಡ ಅಂತ, ಎಷ್ಟು ಸತಿ ಹೇಳಿದ್ರು ಗುಂಡಣ್ಣ ಅಂತ ಕರಿತೀಯ, ತನ್ಮಯ್ ಅಂತ ಕರಿ ಅಂತ ಅಂದ್ಬಿಟ್ಟು ಅಂದಾಗ, ಆಯಿತು ತನ್ಮಯ್ ಬಾರೋ ಊಟ ಮಾಡು ಅಂದಾಗ, ನನಗೆ ಊಟ ಬೇಡ ಅಂತ ಹೇಳ್ತಿದ್ದೀನಿ ತಾನೇ, ನನಗೆ ಊಟ ಬೇಡ ಅಂತ ಹೋಗಿ ಸಿಟ್ಟು ಮಾಡ್ಕೊ ಕೂತ್ಕೊಂಡಿರ್ತಾನೆ. ಅವಾಗ ಅದೇ ಸಮಯಕ್ಕೆ ಆದಿಯವರಲ್ಲಿ ಬರ್ತಾರೆ, ಅವ್ರ ಮನೆಗೆ ಬರ್ತಾರೆ. ಆದಿಯವ್ರ ಮನೆಗೆ ಬಂದಾಗ, ಏನು ಭಾಗ್ಯ ಎಲ್ಲರದು ಊಟ ಆಯ್ತು ಅಂದಾಗ, ಆಯಿತು ಅಂದಾಗ, ಯಾಕೆ ಇವಾಗ ಗುಂಡಣ್ಣ ಸಪ್ಪು ಕೂತಿದ್ದಾನೆ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಭಾಗ್ಯ, ಅಯ್ಯೋ ಆದಿಯವರೇ, ಅವನ್ನ ಹಂಗಂತ ಕರಿಬೇಡಿ, ಅವನ್ನ ಗುಂಡಣ್ಣ ಅಂತ ಕರಿಬಾರ್ದಂತೆ, ತನ್ಮಯ್ ಅಂತ ಕರಿಬೇಕಂತೆ, ಅದಕ್ಕೆ ಸಿಟ್ಟು ಮಾಡ್ಕೊಂಡು ಅಲ್ಲಿ ಕೂತಿದ್ದಾನೆ ನೋಡಿ ಅಂತಂದಾಗ, ಹೌದಾ ಏನು ವಿಷಯ, ಯಾಕೆ ತನ್ಮಯ್ ಈ ಥರ ಕೂತಿದ್ಯಾ, ಏನು ಅಂತ ಹೇಳು, ನನ್ನ ಹತ್ರ ಹೇಳ್ಬಾರ್ದಾ, ನಾನು ನಿನ್ನ ಫ್ರೆಂಡ್ ಇದ್ದಂಗಲ್ವಾ ಅಂತ ಅದಕ್ಕೆ ಹೇಳ್ತಾರೆ. ಅವಾಗ ಭಾಗ್ಯವ್ರನ್ನ ಕೇಳ್ತಾರೆ, ಯಾರು ಹೇಳಲ್ಲ. ಅವಾಗ ತನ್ವಿ, ಅಯ್ಯೋ ಅಂಕಲ್ ಅವನಿಗೆ ಜಿಮ್ಮಿಗೆ ಸೇರ್ಬೇಕಂತೆ, ಜಿಮ್ಮಿಗೆ ಸೇರಿಸು ಅಂತ ಕೂತಿದ್ದಾನೆ, ಜಿಮ್ಮಿಗೆ ಸೇರಿ ಅವ್ನು ಸಣ್ಣ ಆಗಬೇಕಂತೆ, ಅದಕ್ಕೆ ಜಿಮ್ಮಿಗೆ ಸೇರಿಸಿಲ್ಲ ಅಂತ ಕೋಪ ಮಾಡ್ಕೊ ಕೂತಿದ್ದಾನೆ ಅಂಕಲ್ ಅಂತ ತನ್ವಿ ಹೇಳ್ತಾಳೆ. ಅವಾಗ ಅಯ್ಯೋ ಹೌದಾ, ಅಯ್ಯೋ ನೀನು ಚಿಕ್ಕ ವಯಸ್ಸಲ್ಲೆಲ್ಲ ಜಿಮ್ಮಿಗೆ ಸೇರಬಾರ್ದು, ನನಗೂ ನಿನ್ನ ಥರನೇ ಹಠ ಇತ್ತು ಜಿಮ್ಮಿಗೆ ಸೇರಬೇಕು ಅಂತ, ಆಮೇಲೆ ಯಾರೋ ಜಿಮ್ಮಿಗೆ ಸೇರಿದ್ರೆ ಕುಳ್ಳಾಗಿ ಹೋಗ್ತೀಯ ಅಂದರು, ಅದಕ್ಕೆ ನಾನು ಜಿಮ್ಮಿಗೆ ಸೇರಲಿಲ್ಲ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅಂದರೆ ಇವನ ಮನಸ್ಸಿಗೆ ಅಂತ ಖುಷಿ ಪಡಿಸ್ಬೇಕು ಅಂತ ಏನೇನೋ ಹೇಳ್ತಾ ಇರ್ತಾರೆ, ಆದರೆ ಅವನು ಏನು ವಾಪಸ್ ಆದಿಗೆ ಮಾತಾಡಲ್ಲ. ಅವಾಗ ಭಾಗ್ಯ, ಆದಿಯವರೇ ಅವ್ನಿಗೇನು ಹೇಳಕ್ಕೆ ಹೋಗ್ಬೇಡಿ, ಅವನು ಏನು ಹೇಳಿದ್ರು ಮಾತಾಡಲ್ಲ ಬಿಡಿ ಅಂತ ಅಂದ್ಬಿಟ್ಟು ಅಂದಾಗ, ಇಲ್ಲ ಭಾಗ್ಯ ಇರಿ ನಾನು ಹೇಳ್ತೀನಿ ಅವನಿಗೆ ಅಂತ ಅಂದ್ಬಿಟ್ಟು ಅದೇ ಹೇಳ್ತಾ ಇರ್ತಾರೆ. ಅವಾಗ ಅದಾದಮೇಲೆ ಸಿಂಗಿಂಗ್ ಕಾಂಪಿಟೇಷನ್ ಸಿಂಗಿಂಗ್ ಕ್ಲಾಸಿಗೆ ಸೇರಿಕೊಂಡೆ, ನಾನು ಸಿಂಗಿಂಗ್ ಕಲಿಬೇಕು ಅಂತ ಸಿಂಗಿಂಗ್ ಕ್ಲಾಸಿಗೆ ಸೇರಿಕೊಂಡೆ, ಬೇಜಾರಾಗಿ ಸ್ವಲ್ಪ ದಿವಸ ಅದನ್ನೂ ಬಿಟ್ಬಿಟ್ಟೆ ಅಂತಂದಾಗ, ಅವಾಗ ಗುಂಡ ನಗ್ತಾನೆ. ಅವಾಗ ಆಮೇಲೆ ಏನು ಮಾಡಿದೆ ಗೊತ್ತಾ ತನ್ಮಯ್ ನಾನು ಅಂದಾಗ, ಹೌದಾ ಅಂಕಲ್ ಏನು ಮಾಡಿದ್ರೆ ಹೇಳಿ ಅಂದಾಗ, ಆಮೇಲೆ ಏನಾರು ಮಾಡ್ಕೊಂಡು ನಾನು ಏನಕ್ಕಾರು ಸೇರಬೇಕಲ್ಲ, ಏನು ಮಾಡೋದು ಅಂದ್ಬಿಟ್ಟು ಬಾಕ್ಸಿಂಗ್ ಸೇರಿಕೊಂಡೆ ಅಂದಾಗ, ಹೌದಾ ನೀವು ಬಾಕ್ಸಿಂಗ್ ಸೇರಿಕೊಂಡ್ರಾ, ಬಾಕ್ಸಿಂಗ್ ಕಲ್ತ್ರಾ ಅಂದಾಗ, ನಮ್ಮ ಅಪ್ಪ ಅಮ್ಮ ಬೇಡ ಅಂತ ಹಠ ಮಾಡಿದ್ರು, ಆದರೂ ನಾನು ಬಾಕ್ಸಿಂಗ್ ಸೇರಿಸಿ ಅಂದ್ಬಿಟ್ಟು ಬಾಕ್ಸಿಂಗ್ ಸೇರಿಕೊಂಡೆ ನಾನು ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅಂದರೆ ಆದಿ ಹೇಳೋದು ಬಾಕ್ಸಿಂಗ್ ಇವನು ಹೆದರ್ಕತ್ತಾನೆ, ಬಾಕ್ಸಿಂಗ್ ಬೇಡಪ್ಪ ಭಯ ಪಡ್ತಾನೆ ಅಂತಂದರೆ, ಇವನು ತನ್ಮಯ್ ನೋಡಿದ್ರೆ ನಾನು ಬಾಕ್ಸಿಂಗ್ ಸೇರ್ಕೋಬೇಕು ಅಂತ ಮತ್ತೆ ಕೂತ್ಕೊಂಡ. ಅವಾಗ ಅಮ್ಮ ನನಗೆ ಜಿಮ್ಮು ಬೇಡ ಏನು ಬೇಡ, ನಾನು ಬಾಕ್ಸಿಂಗ್ ಸೇರಿಸು ಅಂದ. ಅಯ್ಯೋ ತನ್ಮಯ್ ಬಾಕ್ಸಿಂಗು ಸರಿಗಿಲ್ಲ, ತುಂಬ ಏಟ್ಗಳೆಲ್ಲ ಬೀಳುತ್ತೆ, ಅದಕ್ಕೆ ನಂಗೆ ಭಯವಾಗಿ ಅದನ್ನು ಬಿಟ್ಟೆ ಅಂತ ಆದಿ ಹೇಳ್ತಾರೆ. ಆದರೂ ಅವ್ನು ಕೇಳೋದೇ ಇಲ್ಲ ನಂಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ಬಾಕ್ಸಿಂಗ್ ಸೇರಿಸು ಅಂತ ಅಂದಾಗ ಭಾಗ್ಯನ ಕೋಪ ಬರುತ್ತೆ. ಆದಿಯವರೇ ನಾನು ಅವ್ನಿಗೇನೋ ಸಮಾಧಾನ ಮಾಡ್ತಿದ್ದೆ ತಾನೆ, ಇವಾಗ ಬಾಕ್ಸಿಂಗ್ ಅಂತ ಹೇಳಿದ್ರೆ ಇವಾಗ ಅವ್ನು ಬಾಕ್ಸಿಂಗ್ ಸೇರಿಸು ಅಂತ ಕೂತಿದ್ದಾನೆ, ನೀವು ಯಾಕೆ ಈ ಥರ ಎಲ್ಲ ಮಾಡಿದ್ರ, ಅವನು ಇವಾಗ ಜಿಮ್ಮಿಗೆ ಸೇರಬೇಕು ಅಂದಿದ್ದಕ್ಕೆ ನಾನೇ ಬೇಡ ಅಂತ ಕೋಪ ಮಾಡ್ಕೊಂಡಿದ್ದೀನಿ, ಈಗ ಬಾಕ್ಸಿಂಗ್ ಸೇರಿಸು ಅಂತವನೇ, ಅವ್ನು ಸುಮ್ಮನೆ ಇರ್ತಿದ್ದ, ನಾನೇನೋ ಸಮಾಧಾನ ಮಾಡ್ತಿದ್ದೀನಿ, ನೀವು ಯಾಕೆ ಅವನಿಗೆ ಬಾಕ್ಸಿಂಗ್ ಇವಾಗ ಹೇಳಿದ್ರ ನೋಡಿ, ಇವಾಗ ಹೆಂಗೆ ಹಠ ಮಾಡ್ಕೊಂಡು ಕೂತಿದ್ದಾನೆ, ನಾನು ಏನು ಮಾಡಬೇಕು ಅಂತ ಭಾಗ್ಯ ಒಂಥರ ಬೇಜಾರು ಮಾಡ್ಕೊಂಡು ಹೇಳ್ಬಿಡ್ತಾಳೆ. ಆದಿಯವ್ರಿಗೆ ಬೇಜಾರಾಗ್ಬಿಟ್ಟು, ಸಾರಿ ಭಾಗ್ಯ ನನಗೆ ಗೊತ್ತಾಗಲಿಲ್ಲ ಇವನು ಈ ಥರ ಹೇಳ್ತಾನೆ ಅಂದ್ಬಿಟ್ಟು, ನಾನೇನೋ ಅವ್ನ ಮನಸ್ಸಿಗೆ ಖುಷಿ ಪಡಿಸೋಣ ಅಂತ ಹೇಳೋಕೆ ಹೋದೆ, ನೋಡಿದ್ರೆ ಇವನು ನಾನು ಬಾಕ್ಸಿಂಗ್ ಸೇರಿಸು ಅಂತಾನೆ, ಸಾರಿ ಭಾಗ್ಯ ನನ್ನಿಂದನೇ ತಪ್ಪಾಗಿದ್ದು, ಸಾರಿ ಭಾಗ್ಯ ಅಂತ ಸಾರಿ ಕೇಳ್ಬಿಟ್ಟು ಆದಿನೂ ಬೇಜಾರಾಗಿ ಅಲ್ಲಿಂದ ಹೋಗ್ಬಿಡ್ತಾರೆ. ಇವನು ನನಗೆ ಊಟ ಬೇಡ ಬಾಕ್ಸಿಂಗ್ ಸೇರಿಸು ಅಂತಾನೆ. ತನ್ಮಯ್ ಅರ್ಥ ಮಾಡ್ಕೊಳ್ಳೋ, ಅಮ್ಮನ ಹತ್ರ ದುಡ್ಡಿಲ್ಲ ಕಣೋ ಅಂತ ತನ್ವಿ ಹೇಳ್ತಾಳೆ. ಅದೆಲ್ಲ ನಂಗೆ ಗೊತ್ತಿಲ್ಲ, ಆದಿ ಅಂಕಲ್ ದುಡ್ಡಿದೆಯಲ್ಲ ಕೊಟ್ಟಿರೋದು, ಅದ್ರಲ್ಲಿ ಸೇರ್ಸೋಕ್ಕೆ ಹೇಳು ಅಮ್ಮಂಗೆ ಅಂತ ಗುಂಡ ಹೇಳ್ತಾನೆ. ಅವಾಗ ಭಾಗ್ಯ, ತನ್ಮಯ್ ನಿನ್ಗೆ ಇರ್ಸತಿ ಹೇಳ್ಬೇಕು, ಆ ದುಡ್ಡು ನಂದಲ್ಲ ಅಂತ, ನಾನು ಬೇರೆಯವ್ರ ದುಡ್ಡು ತೊಗೊಂಡು ಹಂಗೆಲ್ಲ ಸೇರಿಸಲ್ಲ, ನಿನ್ಗೆ ಅರ್ಥ ಆಗಲ್ವಾ, ದುಡ್ಡು ನಂದಲ್ಲ, ನಾನು ಸೇರಿಸಲ್ಲ ಅಷ್ಟೇನೇನೆ ಅಂದಾಗ, ಹಂಗೆ ನನಗೆ ಊಟನೂ ಬೇಡ ಏನೂ ಬೇಡ ಹೋಗು ಅಂತ ಮುನ್ಸ್ಕೊಂಡು ಹೋಗ್ಬಿಡ್ತಾನೆ. ಅವಾಗ ಭಾಗ್ಯಂಗೆ ಸಮಾಧಾನ ಆಗಲ್ಲ, ಇಲ್ಲ ಆದಿನೂ ಬೇಜಾರು ಮಾಡ್ಕೊಂಡು ಹೋಗ್ತಾರೆ, ಅಲ್ಲಿ ಗುಂಡನೂ ಬೇಜಾರು ಮಾಡ್ಕೋತಾನಲ್ಲ. ಭಾಗ್ಯ ಹೋಗ್ಲಿ ನೀನು ಊಟ ಮಾಡು ಬಾ ಅಂತ ಕುಸುಮ ಹೇಳ್ತಾರೆ. ಇಲ್ಲ ಅತ್ತೆ ನೀವು ಮಾಡಿ, ನಾನು ಆಮೇಲೆ ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾಳೆ. ಕುಸುಮರು, ನನಗೆ ಗೊತ್ತು ಭಾಗ್ಯ ಆದಿಯವ್ರಿಗೂ ಬೇಜಾರಾಗಂಗೆ ಮಾತಾಡಿದೆ, ಅವರು ಬೇಜಾರು ಮಾಡ್ಕೊಂಡು ಹೋದ್ರು, ಇವನು ಊಟ ಮಾಡ್ದಂಗೆ ಹೋಗಿದ್ದಾನೆ ಅಂತ ತಾನೇ ನಿನ್ನ ಮನಸ್ಸಿಗೆ ಬೇಜಾರಾಗಿರೋದು, ಎಲ್ಲ ಸರಿ ಹೋಗುತ್ತೆ ಬಾ ಭಾಗ್ಯ ಊಟ ಮಾಡು ಅಂದಾಗ, ಇಲ್ಲ ಅತ್ತೆ ನೀವು ಮಾಡಿ ಅಂತ ಅಂದ್ಬಿಟ್ಟು ಬರ್ತಾ ಇರ್ತಾಳೆ. ಅವಾಗ ಭಾಗ್ಯ ಎಲ್ಲೋಗ್ತಾ ಇದೆಯಾ ಅಂದರೆ, ಅತ್ತೆ ಅದು ತನ್ಮಯ್, ಬಾ ಭಾಗ್ಯ ನೀನು, ಅವನು ಇಷ್ಟು ಚಿಕ್ಕ ವಯಸ್ಸಿಗೆ ಇವನು ಇಷ್ಟು ಹಠ ಮಾಡ್ತಿದ್ದಾನೆ ಅಂದಮೇಲೆ ನಾಳೆ ಇನ್ನು ಅವ್ನು ಹೇಳಿದ್ದೆಲ್ಲ ನಾವು ಮಾಡಿದ್ರೆ ನಮ್ಮ ತಲೆ ಮೇಲೆ ಹತ್ಕೊಂಡು ಕೂತ್ಕೊತಾನೆ, ಹೋಗ್ಬೇಡ ನೀನು ಸಮಾಧಾನ ಮಾಡೋಕ್ಕೆ, ಸುಮ್ಮನಿರು, ಬೇಕಾದ್ರೆ ಬಂದು ಅವನೇ ಅಷ್ಟು ಹೆಸ್ರು ಊಟ ಮಾಡ್ತಾನೆ, ನೀನು ಯಾಕೆ ಹೋಗ್ತೀವಿ ಸಮಾಧಾನ ಮಾಡೋಕ್ಕೆ, ಬಾ ನೀನು ಅಂತ ಅಂದ್ಬಿಟ್ಟು ತನ್ವಿ ಭಾಗ್ಯನ ಕುಸುಮವ್ರು ಕರೀತಾರೆ. ಆದರೆ ಭಾಗ್ಯನ ಮನಸ್ಸು ಸಮಾಧಾನ ಆಗಲ್ಲ. ಆಮೇಲೆ ಧರ್ಮಣ್ಣ, ಹಂಗಲ್ಲ ಕುಸುಮ, ನೀನು ಅದೇ ತಾನೇ ಮಾಡಿದ್ದು ಮಗ ಅಂತ, ಇವತ್ತು ಮಗ ನೋಡು ನಮ್ಮನ್ನು ಕೈ ಬಿಟ್ಟೆ ಹೋದ, ನೀನು ಅವತ್ತು ಮಗನಿಗೋಸ್ಕರ ಊಟ ಬಿಟ್ಟು ನನ್ನ ಮಗ ಊಟ ಮಾಡಲಿ ಅಂದೆ, ಆದರೆ ನಾವು ಇವತ್ತು ಊಟ ಮಾಡಿದ್ವಾ ಬಿಟ್ಟು ಅಂತ ನಿನ್ನ ಮಗನಿಗೆ ನೆನಪೇ ಇಲ್ಲ. ಹಂಗೆ ಎಲ್ಲ ತಾಯಿದಿರ್ಗೂ ಮಕ್ಕಳ ಮೇಲೆ ಆಸೆ ಇದ್ದೇ ಇರುತ್ತಲ್ವ, ಅದೇ ಥರ ಗುಂಡಣ್ಣಗೋಸ್ಕರ ಭಾಗ್ಯ ಹೋಗ್ತಾ ಇರೋದಲ್ವ, ಬಿಡು ಹೋಗಲಿ ಅಂತ ಅಂದ್ಬಿಟ್ಟು ಧರ್ಮಣ್ಣ ಹೇಳ್ತಾರೆ. ಅವಾಗ ಸುನಂದವರು, ಬಿಕ್ತಿಯಮ್ಮ
ಎಲ್ಲ ಸರಿ ಹೋಗುತ್ತೆ ಬಿಡಿ, ಇವಾಗ ಅದನ್ನೆಲ್ಲ ನೆನೆಸ್ಕೊಂಡು ಯಾಕೆ ಬೇಜಾರು ಮಾಡ್ಕೋತೀರಾ? ಇವಾಗ ಒಂದಲ್ಲ ಒಂದು ದಿವಸ ನಿಮ್ಮ ಮಗ ನಿಮ್ಮ ಬಗ್ಗೆ ಅರ್ಥ ಆಗಿ ಅವರೇ ಬಂದೇ ಬರ್ತಾರೆ ಬಿಡಿ, ಬೀಗ್ತಿಯಮ್ಮ ಬೀಗ್ರೆ ಅಂತಂದ್ಬಿಟ್ಟು ಧರ್ಮಣ್ಣಗೆ ಕುಸುಮವ್ರಿಗೆಲ್ಲ ಸಮಾಧಾನ ಮಾಡ್ತಾರೆ. ಕುಸುಮವ್ರಿಗೆ ಮಗನ ನೆನೆಸ್ಕೊಂಡು ಸ್ವಲ್ಪ ಮನ್ಸಿಗೆ ನೋವಾಗುತ್ತೆ. ಅವಾಗ ಸುನಂದವ್ರು ಸಮಾಧಾನ ಮಾಡ್ತಾರೆ. ಅವಾಗ ಭಾಗ್ಯ ಸಮಾಧಾನ ಆಗಲ್ಲ. ಹಂಗೂ ಗುಂಡನ ಹತ್ರ ಹೋಗೋಣ ಅಂದ್ಬಿಟ್ಟು ಗುಂಡನ ಹತ್ರ ಹೋಗ್ತಾಳೆ. ನೋಡು ತನ್ಮಯ್, ಇವಾಗ ನೀನು ಏನಕ್ಕೆ ಈ ಥರ ಆಡ್ತಿದ್ಯಾ, ಏನು ಅಂತ ಹೇಳು ಕರೆಕ್ಟಾಗಿ ಅಂತ ಅಂದ್ಬಿಟ್ಟು ಭಾಗ್ಯ ಕೇಳ್ತಾಳೆ. ಅಮ್ಮ ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಸಣ್ಣ ಆಗಬೇಕು ಅಷ್ಟೇ, ನನ್ನ ಪಿ ಟಿ ಮಾಸ್ಟ್ರು ನಿನ್ನ ಕೈಲಿ ಓಡೋಕ್ಕಾಗಲ್ಲ, ರನ್ನಿಂಗ್ ರೇಸ್ ಮಾಡೋಕ್ಕಾಗಲ್ಲ ಅಂತಿದ್ದಾರೆ, ನಾನು ಸಣ್ಣ ಆಗಬೇಕಮ್ಮ ಪ್ಲೀಸ್ ಅಮ್ಮ ಅಂತ ಗುಂಡ ಹೇಳ್ತಾನೆ. ಅವಾಗ ಅಷ್ಟೇನ ತನ್ಮಯ್, ನೋಡು ನೀನು ಓಡಬೇಕಾ ಓಡು, ಚಾಲೆಂಜಾಗಿ ತಗೋ, ಜಿಮ್ಮು ಎಲ್ಲ ಬೇಡ, ಹೇಳೋದು ಅರ್ಥ ಮಾಡ್ಕೋ ತನ್ಮಯ್, ನೀನು ಓಡು, ಅವ್ರು ಅಂದಿದಾರಲ್ವ ನಿನ್ನ, ಅವ್ರ ಮುಂದೆನೇ ಚಾಲೆಂಜಾಗಿ ಓಡಿ ಗೆದ್ದು ತೋರಿಸ್ಬೇಕು ನೀನು. ಅದನ್ನು ಬಿಟ್ಬಿಟ್ಟು ಇಲ್ಲಿ ಹತ್ಕೊಂಡು ಮುನ್ಸ್ಕೊಂಡು ಕೂತ್ಕೊಂಡ್ರೆ, ಇವಾಗ ನಾನು ಸ್ಕೂಲ್ ಹತ್ರ ಬರ್ತೀನಿ ಅಂದರೂ ಬೇಡ ಅಮ್ಮನ ಕರ್ಕೊಂಬರ್ತಾನೆ ಅಂತ ಅಂತಾರೆ ಅಂತೀಯ, ನಾನೇನು ಮಾಡಬೇಕು? ನೀನು ಚಾಲೆಂಜಾಗಿ ತೊಗೊಂಡು ನೀನು ಓಡಬೇಕು, ಅದಕ್ಕೋಸ್ಕರ ಮುನ್ಸ್ಕೊಂಡು ಊಟ ಬಿಟ್ಟು ಕೂತ್ಕೊಳ್ಳೋಕ್ಕಾಗುತ್ತಾ ತನ್ಮಯ್ ಅಂದಾಗ, ಹೌದಮ್ಮ ಚಾಲೆಂಜ್ ಮಾಡಿದ್ರೆ ಮಾಡ್ಬೋದಾ ಅಂತ ಅಂದ್ಬಿಟ್ಟು ತನ್ಮಯ್ ಹೇಳ್ತಾನೆ. ಹೌದು, ಇವಾಗ ನೋಡು ನಾನು ಚಾಲೆಂಜ್ ಮಾಡಿ ನಿಮ್ಮ ಅಪ್ಪನ ಹತ್ರ ನಾನು ನಿಮ್ಮನ್ನು ಸಾಕ್ತಾ ಇಲ್ವಾ, ನಿಮ್ಮನ್ನು ನೋಡ್ಕೊತಾ ಇಲ್ವಾ, ನಾನೆಲ್ಲ ಚಾಲೆಂಜು ಫೇಸ್ ಮಾಡ್ತಿಲ್ವಾ, ಪ್ರತಿಯೊಂದು ಕಲ್ತಿದ್ದೀನಿ ನಾನು. ನೋಡಿ ಕಾರ್ ಡ್ರೈವಿಂಗ್ ಬರ್ತಿತ್ತಾ, ನಾನು ಕಲ್ತಿದ್ದೀನಿ, ಕೆಲಸಕ್ಕೋಸ್ಕರ ಎಲ್ಲೆಲ್ಲಿ ಕಷ್ಟಪಟ್ಟೆ, ಇವಾಗ ನಾನೇ ಸ್ವಂತ ಕೆಲಸ ಮಾಡ್ತಿಲ್ವಾ, ಅದೇ ಥರ ಕ್ಯಾಟ್ರಿಂಗ್ ಇಟ್ಕೊಂಡು ನೀನು ಚಾಲೆಂಜ್ ಮಾಡೋ ಗೆಲ್ಲು ಅಂದಾಗ, ಸರಿ ಅಮ್ಮ ಆಯಿತು ನಾನು ಮಾಡ್ತೀನಿ ಅಂದಾಗ, ಸರಿ ಆಯಿತು ಮಾಡಬೇಕು ತನ್ಮಯ್, ಬಾ ಊಟ ಮಾಡು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾಳೆ. ಅವಾಗ ಬರ್ತಾನೆ ಕುಸುಮರು, ಹಂಗೋ ಮಗಿನ ಕರ್ಕೊಂಬಂದ್ಬಿಟ್ಟು ಆ ಮಗನ್ನ ಅಂತ ಅಂದ್ಬಿಟ್ಟು ಬಾಗಿನ್ಗೆ ಹೇಳ್ತಾರೆ. ಅತ್ತೆ ಅದು ಅಂದಾಗ, ಊಟ ಮಾಡ್ತೀಯೋ ಇಲ್ವೋ ಗುಂಡಣ್ಣ ಅಂತಾರೆ. ಅಜ್ಜಿ ಹೊಟ್ಟೆ ಹಸಿತಾ ಇದೆ ಅಜ್ಜಿ, ಮತ್ತೆ ಊಟ ಮಾಡು ಬಾ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗೆಲ್ಲ ಖುಷಿಯಾಗಿರ್ತಾರೆ. ಇಲ್ಲಿ ಕನ್ನಡ ಆಗುತ್ತೆ, ಕನ್ನಿಕಾ ಯಾರಿಗೋ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿದಾಗ ಆಫೀಸಿಂದ ಇನ್ನು 7 ದಿವಸ ಆದಿ ಸರ್ ಆಫೀಸಿಗೆ ಬರಲ್ವ ಅಂತ ಆ ಕಡೆಯಿಂದ ಹೇಳ್ತಾರೆ. ಹೌದಾ, 7 ದಿವಸ ಅವ್ರು ಬರ್ದಿರೋ ಇನ್ನೂ ಒಳ್ಳೇದೇ ಆಯಿತು, ಅದರಲ್ಲಿ ಏನೇನು ಕಮಿಷನ್ಸ್ ಎಲ್ಲ ಬರಬೇಕು, ನನಗೆಲ್ಲ ಕಮಿಷನ್ಸು ಬಂದುಬಿಡ್ಬೇಕು ಆಫೀಸ್ ಕಡೆಯಿಂದ, ಒಂದು ಸ್ವಲ್ಪನೂ ಹೆಚ್ಚು ಕಮ್ಮಿ ಹಾಕ್ಕೊಡ್ದು. 7 ಡೇಸ್ ಬ್ರದರ್ ಬಂದಿಲ್ಲ ಅಂದರೆ 7 ಡೇಸಲ್ಲಿ ನಮ್ಮ ಕೆಲಸ ಮುಗಿಸ್ಕೋಬೇಕು, ಆದರೆ ನನಗೆ ಮಾತ್ರ ಕರೆಕ್ಟಾಗಿ ಬರಬೇಕು ಕಮಿಷನು, ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಮಾತ್ರ ನಾನು ಸುಮ್ಮನಿರಲ್ಲ ಅಷ್ಟೇ ನೀನು ಅಂದಾಗ, ಆ ಕಡೆಯಿಂದ ಆಯಿತು ಮೇಡಮ್ ಅಂತ ಆ ಕಡೆಯಿಂದ ಮಾತಾಡ್ತಿರ್ತಾರೆ. ಅವಾಗ ಇವಳು ಆದಿ ಆಫೀಸಲ್ಲಿ ದುಡ್ಡು ಹೊಡಿಬೇಕು ಅಂತ ಪ್ಲಾನ್ ಕನ್ನಿಕಂದು, ಅದು ಇದು ಎಷ್ಟು ದಿವಸದಿಂದ ನಡೀತಿದೆ ಅಂತ ಗೊತ್ತಿರಲ್ಲ, ಇದನ್ನು ಯಾರು ಕಂಡಿಡ್ತಾರೆ ಅಂತಲೂ ಗೊತ್ತಿಲ್ಲ, ಮುಂದಕ್ಕೆ ಸಂಚಿಕೆಯಲ್ಲಿ ಬರಬಹುದು, ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಇವಳು ಕನ್ನಿಕಾ ಸ್ವಂತ ಅಣ್ಣನ ಆಫೀಸಲ್ಲೇ ಇವಳು ದುಡ್ಡು ಮಾಡಬೇಕು ಅಂದ್ಬಿಟ್ಟು, ನನಗೆ ಕಮಿಷನ್ ನನ್ನ ಪಾಡಿಗೆ ನಾನು ಬಂದುಬಿಡಬೇಕು, ನಮ್ಮ ಕೆಲಸ ಸಾಧಿಸ್ಕೋಬೇಕು, ಆದಿ ಆಫೀಸ್ 7 ಡೇಸ್ ಬರಲ್ಲ ಅಂತ ಅಂದಮೇಲೆ 7 ಡೇಸ್ ಒಳಗೆ ನಾವು ಇನ್ನೂ ಸ್ವಲ್ಪ ಮಾಡ್ಕೋಬೇಕು ಎಲ್ಲನೂ ಅಮೌಂಟ್ಗಳು ಅಂತ. ಇವಾಗ ಆದಿ ಬ್ರದರ್ ಬರೋ ಅಷ್ಟರಲ್ಲಿ ನಾವೆಲ್ಲ ಚೆನ್ನಾಗಿ ಅಮೌಂಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಮಾತಾಡ್ಕೊತಿರ್ತಾರೆ. ಆವಾಗ ಸರಿ ಅದೇ ಟೈಮ್ಗೆ ಮೀನಾಕ್ಷಿ ಬರ್ತಾರೆ. ಕನಿಕಾ ಅಂತ ಅಷ್ಟರಲ್ಲಿ, ಸರಿ ನಾನು ಕಾಲ್ ಕಟ್ ಮಾಡ್ತೀನಿ, ಇವಾಗ ಮಾತಾಡೋಕ್ಕಾಗಲ್ಲ, ನಾನು ಅವಾಗ ಮಾಡ್ತೀನಿ ಫೋನ್ ಅಂತ ಗಾಬರಿಗೆ ಕನಿಕಾ ಫೋನ್ ಕಟ್ ಮಾಡಿಬಿಡ್ತಾಳೆ. ಅವಾಗ ಮೀನಾಕ್ಷಿ, ಯಾರ ಹತ್ರ ಮಾತಾಡ್ತಿದ್ದೆ ಕನಿಕಾ ಅಂತ ಹೇಳ್ತಾರೆ. ಅವಾಗ ಇಲ್ಲ ಅತ್ತೆ, ನನ್ನ ಫ್ರೆಂಡ್ ಮಾಡಿದ್ರು ಮಾತಾಡ್ತಿದ್ದೆ ಅಂದಾಗ, ಅಲ್ಲ ಕನಿಕಾ, ನಾನು ಆದಿ ಎಲ್ಲೋದ ಏನು ಅಂದ್ಬಿಟ್ಟು ಆದಿ ಮೇಲೆ ಒಂದು ಕಣ್ಣಿಕ್ಕು ಅಂತ ಹೇಳಿದ್ನಲ್ಲ ನೀನು, ಅದೇನಾದ್ರು ಪತ್ತೆ ಮಾಡ್ದ ಅಂತ ಅಂದಾಗ, ಅಯ್ಯೋ ಅತ್ತೆ ಅದನ್ನೇ ಮಾಡ್ತಾಯಿದ್ದೀನಿ ನಾನು, ಆದಿ ಬ್ರದರ್ ಎಲ್ಲಿದ್ದಾರೆ ಏನು ಅಂತಲೇ ತಿಳ್ಕೊತಾ ಇದ್ದೀನಿ, ಅದಕ್ಕೆ ನಾನು ನನ್ನ ಫ್ರೆಂಡ್ಗೆಲ್ಲ ಕೇಳ್ಕೊಂಡು ಫೋನ್ ಮಾಡ್ತಾ ಇದ್ದಿದ್ದು ಅಂದಾಗ, ಹೌದಾ ಸರಿ ಫಸ್ಟ್ ಕೆಲಸ ಮಾಡು ಕನಿಕಾ ಅಂದಾಗ, ಹ್ಞೂ ಅತ್ತೆ ಅಂತ ಅಂದ್ಬಿಟ್ಟು ಕನಿಕಾ ಅಲ್ಲಿಂದ ಪ್ಲ್ಯಾನ್ ಚೇಂಜ್ ಮಾಡಿಬಿಡ್ತಾಳೆ, ಮಾತು ಚೇಂಜ್ ಮಾಡಿಬಿಡ್ತಾಳೆ. ಸರಿ ಅಲ್ಲಿ ಮುಗಿಯುತ್ತೆ. ಇಲ್ಲಿ ಏನಾಗುತ್ತೆ, ಭಾಗ್ಯ ಸಮಾಧಾನ ಮಾಡಿರ್ತಾಳೆ ಗುಂಡಂಗೆ, ಗುಂಡ ಬಂದು ಊಟ ಮಾಡ್ಕೊಂಡಿರ್ತಾನೆ. ಇಲ್ಲಿ ತಾಂಡ ಮನೇಲಿ ಏನಾಗುತ್ತೆ, ಶ್ರೇಷ್ಠ ಪಾಸ್ತಾ ಮಾಡಿರ್ತಾಳೆ. ತಾಂಡಾಗ ಹೊಟ್ಟೆ ಅಷ್ಟು ಸುಸ್ತಾಗ್ಬಿಟ್ಟಿರುತ್ತೆ. ಸರಿ ಅದೇನು ತಂದು ಮಾಡಾಳು ತಂದು ಬಡಿಲಿ ಅಂದ್ಬಿಟ್ಟು ತಿಂತಾ ಇರ್ತಾನೆ. ಶ್ರೇಷ್ಠ ಚೆನ್ನಾಗಿದೆಯಾ ತಾಂಡವ್? ಓ ಚೆನ್ನಾಗಿದೆ ಶ್ರೇಷ್ಠ, ತಾಂಡವ್ ನಿನ್ಗೆ ಇಷ್ಟ ಅಂತಲೇ ನಾನು ಮಾಡಿರೋದು ತಾಂಡವ್, ಅವತ್ತು ಹೇಳಿದೆಯಲ್ಲ ನನ್ನ ಫೇವ್ರೇಟ್ ಫುಡ್ಡಲ್ಲಿ ಇದು ಒಂದು ಅಂತ, ಅದಕ್ಕೆ ತಾಂಡವ್ ಅಂದಾಗ, ಹಂಗಂತ ವಾರಕ್ಕೆ 3 ದಿವಸ ಮಾಡಿ ಬಡ್ದಿದ್ದೆ, ತಿಂದು ನನಗೇನಾಗುತ್ತೋ ಗೊತ್ತಿಲ್ಲ, ನನಗೆ ಆಚೆಯಿಂದ ಸುಸ್ತಾಗಿ ಬಂದಿರ್ತೀನಿ, ಪಾಸ್ತಾ ಮಾಡಿ ಕೇಳುವೆ, ಇದೇನು ಹೊಟ್ಟೆ ತುಂಬುತ್ತಾ ನನಗೆ ಅಂತ ಅಂದಾಗ, ಅವಾಗ ತಾಂಡವ್ ನೀನು ಯಾವಾಗ ಬೇಕು ಅಂತ ಕೇಳಿದ ತಾಂಡವ್ ಅವಾಗ ಮಾಡಿಕೊಟ್ಬಿಡ್ತೀನಿ ಅಂದಾಗ, ಮಾಡಿಕೊಟ್ಬಿಡು, ತಿಂದ್ಬಿಟ್ಟು ಹಂಗೆ ಮಲಗಿಬಿಡ್ತೀನಿ ನಾನು ಹೊಟ್ಟೆ ನೋವು ಬಂದುಬಿಟ್ಟು ಅಂತ ಅಂದ್ಬಿಟ್ಟು ತಾಂಡವ್ ಹೇಳ್ತಾನೆ. ಏನು ತಾಂಡವ್ ಏನಾದ್ರು ಹೇಳ್ದ ಅಂದಾಗ, ಏನಿಲ್ಲ ಶ್ರೇಷ್ಠ ಚೆನ್ನಾಗಿದೆ ಅಂತ ಹೇಳಿದೆ ಅಂತ ಅಂದ್ಬಿಟ್ಟು ವಿಧಿ ಇಲ್ದಲೆ ಆ ಪಾಸ್ತಾ ತಿನ್ನಬೇಕಾಗುತ್ತೆ. ತಾಂಡವ್ಗೆ ಪಾಸ್ತಾ ತಿಂತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಅದೇ ಬೇಜಾರಾಗಿ ಬಂದುಬಿಟ್ಟಿರ್ತಾರಲ್ವ, ಬೇಜಾರಾಗಿ ಬಂದ, ಅಯ್ಯೋ ನಾನು ತನ್ಮಯ್ಗೆ ಆ ಥರ ಹೇಳ್ಬಾರ್ದಾಗಿತ್ತು, ನಾನು ಹೇಳ್ಬಿಟ್ಟೆ, ಭಾಗ್ಯರು ತುಂಬಾ ಬೇಜಾರು ಮಾಡ್ಕೊಂಡ್ರು, ಏನು ಮಾಡೋದು, ಏನು ಮಾಡಬೇಕಂತಲೇ ಗೊತ್ತಿಲ್ವಲ್ಲಪ್ಪ ಅಂತ ಅಂದ್ಬಿಟ್ಟು ನಿದ್ದೆ ಮಾಡ್ತಾರೆ. ಸರಿ ಅಂದ್ಬಿಟ್ಟು ಬೆಳಗಾಗಿದ ತಕ್ಷಣ ಅವ್ರಿಗೆ ಎಚ್ಚರಿಕೆನೇ ಇರಲ್ಲ, ಯಾಕೆಂದರೆ ನೆನ್ನೆ ಕೆಲಸ ಎಲ್ಲ ಮಾಡಿ ಸುಸ್ತಾಗಿರುತ್ತಲ್ಲ, ಎಚ್ಚರಿಕೆ ಹಾಕಿರಲ್ಲ. ಇದು ಚಾಲೆಂಜಲ್ಲಿ 2ನೇ ದಿನ. ಆಮೇಲೆ ಸರಿ ಅಂದ್ಬಿಟ್ಟು ಅಲಾರಾಮ್ ಇದು ಫೋನ್ ಬರ್ತಾನೆ ಇರುತ್ತೆ. ಆ ಕಡೆಯಿಂದ ತಾಂಡ ಆಫೀಸ್ಗೆ ಹೋಗಿ, ಏನು ಬ್ರದರ್ ಬಂದೇ ಇಲ್ವಲ್ಲ ಅಂತ ಕಾಲ್ ಮಾಡ್ತಾರೆ. ಆವಾಗ ಆದಿ ಫೋನ್ ರಿಸೀವ್ ಮಾಡು, ಅಯ್ಯೋ
ಬ್ರದರ್ ಫೋನ್ ಮಾಡ್ತಿದ್ದಾರಲ್ಲ ಅಂದ್ಬಿಟ್ಟು ಅವಾಗ ಫೋನ್ ಎತ್ಬಿಟ್ಟು ಹೇಳಿ ಬ್ರದರ್ ಅಂತ ಅಂದಾಗ ಬ್ರದರ್ ಎಲ್ಲಿದ್ದೀರಾ ಅಂತ ತಾಂಡವ್ ಕೇಳ್ತಾನೆ. ಬ್ರದರ್ ನಾನು ಮನೇಲೇ ಇದ್ದೀನಿ, ಸ್ವಲ್ಪ ಕೆಲಸ ಇದೆ ನನಗೆ, ಸ್ವಲ್ಪ ಟಯರ್ಡ್ ಆಗಿತ್ತು, ನಿದ್ದೆ ಮಾಡಿಬಿಟ್ಟಿದ್ದೀನಿ ಬ್ರದರ್, ನಾನು ಆಫೀಸಿಗೆ ಬರೋಲ್ಲ, ನೀವು ಏನೇ ಅಪ್ಡೇಟ್ ಇದ್ರು ಅಪ್ಡೇಟ್ ಇದ್ದರೂ ಫೋನಲ್ಲಿ ಮಾತಾಡಿ, ಫೋನಲ್ಲಿ ಹೇಳ್ತೀನಿ ನಾನು ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾರೆ. ಸರಿ ಬ್ರದರ್ ಆಯಿತು ಅಂದ್ಬಿಟ್ಟು ಫೋನಲ್ಲಿ ಇಬ್ಬರು ಮಾತಾಡಿಕೊಂಡು ಅದು ಆಫೀಸ್ ವಿಷಯ ಮತ್ತು ಮೀಟಿಂಗ್ ವಿಷಯ ಎಲ್ಲ ಮಾತಾಡಿಕೊಂಡು ಫೋನಲ್ಲಿ ಮಾತಾಡ್ತಿರ್ತಾರೆ. ಟೈಮ್ ಆಗಿದೆ ಗೊತ್ತಾಗಿರಲ್ಲ ಆದಿಗೆ, ಟಿಫನ್ ಟೈಮ್ ಆಗೋಗಿರುತ್ತೆ. ಆಮೇಲೆ ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ಆನ್ಲೈನ್ ಮೀಟಿಂಗ್ ಎಲ್ಲ ಮುಗಿದು ಫೋನಲ್ಲಿ ಮೀಟಿಂಗು ಅದು ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ಆಫೀಸ್ ಕೆಲಸದ್ದೆಲ್ಲ ಆಮೇಲೆ ನೋಡ್ತಾರೆ ಟೈಮ್ ಆಗೋಗಿರುತ್ತೆ. ಅಯ್ಯೋ ಟೈಮ್ ಆಗೋಗಿದೆ, ಟಿಫನೇ ಮಾಡಲಿಲ್ವಲ್ಲ ನಾನು ಅಂದ್ಬಿಟ್ಟು ಸರಿ ಬಾಗಿಲು ಹಾಕ್ಕೊಂಡು ಈಚೆಗೆ ಬರ್ತಾರೆ. ಈಚೆಗೆ ಬಂದಿದ ತಕ್ಷಣ ಹೆಂಗಿರೋ ಟಿಫನ್ ಸ್ಕಿಪ್ ಆಗಿ 50 ರೂಪಾಯಿ ಉಳೀತು, ಹೊಟ್ಟೆ ತುಂಬ ಮಧ್ಯಾಹ್ನ ಊಟ ಮಾಡ್ಬಿಡೋಣಪ್ಪ ಅಂತೇಳ್ಬಿಟ್ಟು ಬಾಕಿ 150 ರೂಪಾಯಿ ಮಾತ್ರ ಖರ್ಚು ಮಾಡಬೇಕು ಅಂತ ಹೇಳ್ಕೊಟ್ಟಿರ್ತಾರಲ್ವ, 150 ರೂಪಾಯಿಲೇ ಮಾಡಬೇಕು ಇವರು. ಅದರಿಂದ ಇವರು ಮೀಟಿಂಗ್ ಮಾಡಿಕೊಂಡು ಫೋನ್ ಒಳಗಡೆ ಆಫೀಸ್ದೆಲ್ಲನೂ ಟಿಫನ್ ಟೈಮ್ ಆಗೋಗಿರುತ್ತೆ. ಸರಿ ಮಧ್ಯಾಹ್ನ ಒಳ್ಳೆ ಊಟ ಮಾಡೋಣ ಅಂತ ಬರ್ತಾ ಇರ್ತಾರೆ. ಆಮೇಲೆ ಏನು ಯೋಚನೆ ಮಾಡ್ತಾರೆ, ಇವಾಗ ಊಟ ಮಾಡಿದ್ರೆ 70-80 ರೂಪಾಯಿ ಖರ್ಚಾಗ್ಬಿಡುತ್ತೆ, ಇನ್ನು 70 ರೂಪಾಯಿ ಉಳಿಯುತ್ತಷ್ಟೇ. ಒಂದು ಕೆಲಸ ಮಾಡೋಣ, ನಾನೇನು ದಿನಸಿ ಏನೇನು ಬೇಕೋ ಗ್ರಾಸರೀಸು ಎಲ್ಲ ತರಕಾರಿ ಎಲ್ಲ ತಂದ್ಬಿಟ್ಟು ನಾನೇ ಅಡುಗೆ ಮಾಡಿಬಿಟ್ರೆ ಹೇಗಿರುತ್ತೆ, ದುಡ್ಡು ಉಳಿಯುತ್ತೆ ಮತ್ತು ಒಳ್ಳೆ ಫುಡ್ಡು ಮನೇಲಿ ಮಾಡ್ಕೊಂಡು ತಿನ್ಬೋದು, ಇನ್ಮೇಲೆ ಹಾಗೆ ಮಾಡ್ಬೇಕು ನಾನು ಅಂತ ಹೇಳ್ಬಿಟ್ಟು ಸರಿ ಇವಾಗ ಊಟ ಮಾಡೋದು ಬೇಡ, ದಿನಸಿ ತಂದುಬಿಟ್ಟು ನಾನೇ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಪ್ಲ್ಯಾನ್ ಮಾಡಿಕೊಂಡು 150 ರೂಪಾಯಲ್ಲಿ ಏನೇನು ಮಾಡಬೇಕು ಏನು ಬಿಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡು ಆದಿಯವ್ರು ಬರ್ತಾರೆ. ಆದಿಯವ್ರು ಬಂದುಬಿಟ್ಟು ಮಾರ್ಕೆಟ್ ಹತ್ರ ಬರ್ತಾರೆ. ತರಕಾರಿ ತೊಗೊಳ್ಳೋಣ ಅಂತ ಬರ್ತಾರೆ. ನೋಡಿದ್ರೆ ತರಕಾರಿ ರೇಟ್ ಕೇಳ್ತಿದ್ದಂಗೆ ಅಯ್ಯೋ ನನ್ನ ಹತ್ರ ಇರೋದು 150 ರೂಪಾಯಿಪ್ಪ, ಇವರೇನು 1 kg 60 ರೂಪಾಯಿ 70 ರೂಪಾಯಿ ಅಂತ ಹೇಳ್ತಿದ್ದಾರೆ, ನಾನೆಲ್ಲ 60-70 ಕೊಟ್ಟು ತೊಗೊಂಡ್ರೆ ಏನು ಉಳಿಯುತ್ತೆ, ನನಗೆ ಏನು ಉಳಿಯಲ್ಲ. ಭಾಗ್ಯವ್ರು ಬೇರೆ 150 ರೂಪಾಯಿ ಮಾತ್ರ ಖರ್ಚು ಮಾಡಬೇಕು ಅಂತ ಹೇಳಿದ್ದಾರೆ, ನಾನು 150 ರೂಪಾಯಿ ಮಾತ್ರ ಖರ್ಚು ಮಾಡಬೇಕು, ಊಟನೂ ಮಾಡಬೇಕು, ಏನು ಮಾಡೋದು ಇವಾಗ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ಅಲ್ಲಮ್ಮ ಕಮ್ಮಿ ಮಾಡೋಕ್ಕಾಗಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅಯ್ಯೋ ಕಮ್ಮಿ ಹಂಗೆಲ್ಲ ಮಾಡೋಕ್ಕಾಗಲ್ಲ ಸ್ವಾಮಿ, ನೀವು ಒಂದು ಕೆಲಸ ಮಾಡಿ ಸಂಜೆ ಬರೋವಾಗ ಅವಾಗ ಕಮ್ಮಿ ಸಿಗುತ್ತೆ, ಇವಾಗ ಕಮ್ಮಿ ಮಾಡೋಕ್ಕಾಗಲ್ಲ ಅಂತ ಅಂಗಡಿಯವ್ರು ಹೇಳ್ತಾರೆ. ಆವಾಗ ಸರಿ ಏನು ಮಾಡಬೇಕು ಗೊತ್ತಿಲ್ವಲ್ಲ, ಕಮ್ಮಿ ಮಾಡೋದು ಇಲ್ಲ ಅಂತಾರೆ, ಇವಾಗ ಏನು ಮಾಡೋದು ಊಟಕ್ಕೆ ಅಂತ ಆದಿಯವ್ರು ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಅದೇ ಸಮಯಕ್ಕೆ ಭಾಗ್ಯನೂ ಕೂಡ ತರಕಾರಿ ತಗೊಳಕ್ಕೆ ಬಂದಿರ್ತಾರೆ. ಅವಾಗ ಭಾಗ್ಯ ಆದಿಯವ್ರು ಏನಿಲ್ಲ ನೀವು ಅಂದಾಗ ಏನಿಲ್ಲ ಭಾಗ್ಯ, ನಾನು ತರಕಾರಿ ತೊಗೊಂಡು ಅಡುಗೆ ಮಾಡೋಣ ಅಂತ ಬಂದೆ, ನೋಡಿದ್ರೆ ಇವರು ಎಷ್ಟೊಂದು ರೇಟ್ಗಳು ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವ್ರು ಹೇಳ್ತಾರೆ ಆದಿಯವ್ರೆ, ಅವ್ರು ಹೇಳಿದ ರೇಟ್ ನಾವು ಕೊಡೋಕ್ಕಾಗತ್ತಾ, ನಾವು ಅದನ್ನು ಚೌಕಾಸಿ ಮಾಡಬೇಕು ಅಂದಾಗ ಚೌಕಾಸಿನ ಭಾಗ್ಯ ಅದು ಹೇಗೆ ಮಾಡೋದು ಅಂತಂತ ಕೇಳ್ತಾರೆ. ಇದನ್ನೇ ನಾನು ಹೇಳಿದ್ದು, ಮಿಡ್ಲ್ ಕ್ಲಾಸ್ ಅವರು ನಾವೆಲ್ಲ ಕಲ್ತಿರ್ತೀವಿ ಅಂತ ಇದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಈಗಲಾದರೂ ಚಾಲೆಂಜ್ ಬೇಡ ಅಂತ ನಿಮ್ಮ ದುಡ್ಡು ತೊಗೋತೀರಾ ಅಂತಾಳೆ. ಇಲ್ಲ ಭಾಗ್ಯ, ನಾನು ಮಾತ್ರ ದುಡ್ಡು ತೊಗೊಳಲ್ಲ, ನಾನು ಚಾಲೆಂಜಲ್ಲಿ ಗೆದ್ದೇ ಗೆಲ್ತೀನಿ, ಯಾವುದಕ್ಕೆ ಕೊಟ್ಟು ಮತ್ತೆ ತಪ್ಪಲ್ಲ ಗೊತ್ತಾ ಅಂತ ಅಂತಾರೆ. ಸರಿ ಹಂಗಾರೆ ಬನ್ನಿ ಚೌಕಾಸಿ ಮಾಡೋದು ತೋರಿಸ್ತೀನಿ ಅಂತ ಅಂದಾಗ ಸರಿ ಹೆಂಗೆ ಭಾಗ್ಯ ಮಾಡೋದು ಅಂದಾಗ ಭಾಗ್ಯ ಅಲ್ಲಿ ತರಕಾರಿ ತೊಗೋತಾ ಇರ್ತಾರೆ. ಆಯಮ್ಮ ಹೇಳಿದ ರೇಟು ಭಾಗ್ಯ ಕೊಡೋಲ್ಲ, ಕಮ್ಮಿ ಮಾಡಿಸಿ ತರಕಾರಿ ಎಲ್ಲ ತೊಗೋತಿರ್ತಾರೆ. ಅದೀಗ ಆಶ್ಚರ್ಯ ಆಗುತ್ತೆ, ಅಯ್ಯೋ ಭಾಗ್ಯ ಇಷ್ಟೊಂದು ಕಮ್ಮಿ ಮಾಡಿಸಿರೋ ರೇಟು, ಅವ್ರು ಹೇಳಿದ ರೇಟ್ಗೂ ಇವ್ರು ಕೊಡ್ತಿರೋ ರೇಟ್ಗೂ ಎಷ್ಟು ಡಿಫ್ರೆನ್ಸ್ ಇದೆ, ಹಿಂಗೆಲ್ಲ ಮಾಡಬೇಕಾ, ಹಿಂಗೆಲ್ಲ ಮಾಡಿದ್ರೆ ತರಕಾರಿ ಕಮ್ಮಿ ಮಾಡ್ಕೊಂಡು ತೊಗೋಬೇಕಾ, ಈ ಥರ ಅವ್ರು ಹೇಳಿದ ಅಮೌಂಟ್ ಕೊಡ್ದಲ್ಲೇ ಈ ಥರ ಎಲ್ಲ ಇದೆಯಾ, ಇದೆಲ್ಲ ತುಂಬ ಚೆನ್ನಾಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ಆದಿ ಅಂದ್ಕೊತಿರ್ತಾರೆ. ನೋಡಿದ್ರೆ ಆದಿಯವರೇ ಯಾವ ರೀತಿ ನಾನು ಮಾಡಿದೆ ಬಾರ್ಗಿನ, ಹಿಂಗೆ ತೊಗೋಬೇಕು ತರಕಾರಿ ಅಂದಾಗ ಹೌದಾ ಭಾಗ್ಯ, ನಾನು ಇನ್ಮೇಲೆ ಇದೇ ಥರ ಮಾಡ್ತೀನಿ ಭಾಗ್ಯ ಅಂದಾಗ ಹೌದು ಇದು ಮಾಡಬೇಕು, ಇದನ್ನೇ ನಾವು ಮಿಡ್ಲ್ ಕ್ಲಾಸ್ ಜನ ಅನ್ನೋದು, ಅವ್ರು ಹೇಳಿದ ರೇಟ್ ಕೊಟ್ಬಿಟ್ರೆ ನಾವು ದುಡ್ಡೇ ಉಳ್ಸೋಕ್ಕಾಗಲ್ಲ, ನಾವಿಲ್ಲಿ ದುಡ್ಡು ಉಳಿಸಿದ್ರೆ ಅದು ಇನ್ನೊಂದು ಹೊತ್ತಿಗಾಗುತ್ತೆ ನಮಗೆ ಅಲ್ವರಾ ಅಂದಾಗ ಹೌದು ಭಾಗ್ಯ ಕರೆಕ್ಟ್ ಹೌದು ಭಾಗ್ಯ, ನಾವೇನು ಗೊತ್ತಾ ಚೆನ್ನಾಗಿರೋ ತರಕಾರಿನ ತೊಗೋಬೇಕು, ಅದರಲ್ಲಿ ನಾವು ಚೌಕಾಸಿ ಕೂಡ ಮಾಡಬೇಕು, ಅರ್ಥ ಆಯಿತಾ ಅಂದಾಗ ಹ್ಞೂ ಭಾಗ್ಯ ಅರ್ಥ ಆಯಿತು ಭಾಗ್ಯ, ವಾವ್ ಇಷ್ಟು ಚೆನ್ನಾಗಿದೆ ಇದೆಲ್ಲ ಅಲ್ವಾ, ಸೂಪರ್ ಅಂತ ಅಂದಾಗ ಹೌದೌದು ಇನ್ನೂ ಮುಂದೆ ತುಂಬಾ ಚೆನ್ನಾಗಿರುತ್ತೆ ಬಿಡಿ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾರೆ. ಹ್ಞೂ ಭಾಗ್ಯ ಎಸ್ ಭಾಗ್ಯ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಆವಾಗ ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಸ್ನೇಹಿತರೆ, ನಿಮ್ಮಿಂದ ತುಂಬಾ ಒಳ್ಳೆಯದಾಗ್ತಾಯಿದೆ. ಮತ್ತು ಯಾರು ಹೊಸ್ದಾಗಿ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದು ಹೆಲ್ಪ್ ಅಂತ ನಾನು ಕೇಳ್ಕೊತಿದ್ದೀನಿ ನಿಮ್ಮನ್ನು ಅಷ್ಟೇನೆ. ಮತ್ತೊಮ್ಮೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಸ್ನೇಹಿತರೆ, ಅಲ್ಲಿವರೆಗೂ ನಮಸ್ಕಾರ, ಬಾಯ್.